पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವಿರಲಿ ಎಂದು ಭಾವಿಸುತ್ತಾ ಎಲ್ಲರೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು 2026ನೇ ವರ್ಷದಲ್ಲಿ ಯಾವ ಒಂದು ರಾಶಿಗಳು ಅದೃಷ್ಟವನ್ನು ಪಡಿತಾ ಇದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನೇನು ನಾವು 2025ರ ಒಂದು ವರ್ಷದ ಅಂತ್ಯದಲ್ಲಿದ್ದೇವೆ. ಅಂದರೆ ಡಿಸೆಂಬರ್ ಮಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಿ 2026ರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗಂತ ಇದು ನಮ್ಮ ಒಂದು ಹೊಸ ವರ್ಷವ ಅಂದರೆ ಖಂಡಿತವಾಗಿಯೂ ಅಲ್ಲ. ಯಾಕೆಂದರೆ ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಇಲ್ಲಿ ಒಂದು ತಿಂಗಳುಗಳಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ. ಆದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ನಮಗೆ ಹೊಸ ವರ್ಷ ಅಂದ್ರೇ ಯುಗಾದಿ ಹಬ್ಬ ಅಂತ ಹೇಳ್ಬೋದು. ಆದರೆ ವ್ಯಾವಹಾರಿಕವಾಗಿ ನಾವು ನೋಡೋದಾದರೆ ಈ ಒಂದು ಕ್ಯಾಲೆಂಡರ್ ಅಂತಕ್ಕಂಥದ್ದು ಜನವರಿಯಿಂದ ಡಿಸೆಂಬರ್ವರೆಗೆ ಈ ಒಂದು ನಾವು ವ್ಯಾವಹಾರಿಕವಾಗಿ ಚೇಂಜ್ ಆಗೋದ್ರಿಂದ ಇಲ್ಲಿ 2026ನೇ ಮೊದಲನೇ ಒಂದು ವರ್ಷ ಅಂದರೆ ಜನವರಿ ತಿಂಗಳಿನಲ್ಲಿ ಯಾವ ರೀತಿಯ ಒಂದು ಮಾಸ ಫಲಗಳು ನಮಗೆ, ಅದರಲ್ಲಿಯೂ ಕೂಡ ಯಾವ ಒಂದು ರಾಶಿಗಳಿಗೆ ಅದೃಷ್ಟ ಯೋಗ ಇದೆ ಅಂತ ನೋಡ್ಕೋಬೋದು. ಯಾಕೆಂದರೆ ಈ 2025ರಲ್ಲಿ ತುಂಬ ಒಂದು ರಾಶಿಗಳಿಗೆ ಒಂದು ಕಷ್ಟದ ಒಂದು ಸಂದರ್ಭವನ್ನು ಎದುರಿಸಿರ್ತಾರೆ. ಇನ್ನೂ ಕೆಲವು ರಾಶಿಗಳಿಗೆ ಒಂದು ಒಳ್ಳೆಯ ಶುಭ ಫಲಗಳನ್ನು ಪಡೆದಿರ್ತಾರೆ. ಈಗ 2026ನೇ ವರ್ಷದಲ್ಲಿ ಯಾವ ಒಂದು ರಾಶಿಗಳು ಅದೃಷ್ಟ ಯೋಗವನ್ನು ಪಡಿತಾ ಇದ್ದಾವೆ? ಈ 2020ರ ಹೊಸ ವರ್ಷದಲ್ಲಿ ಕೆಲವೊಂದು ರಾಶಿಗಳು ಮಾತ್ರ, ಕೆಲವು ರಾಶಿಗಳು ಅದೃಷ್ಟವನ್ನು ಹೊತ್ಕೊಂಡು ಬರ್ತಾ ಇದೆ. ಅಂದರೆ ಈ ಒಂದು ರಾಶಿಗಳಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅಂತಕ್ಕಂಥದ್ದು ಸಂಪೂರ್ಣವಾಗಿ ದೊರೆಯುತ್ತೆ. ಈ ಒಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ಕೊಟ್ಟರೆ ಧನವಾಗಲಿ, ಸಂಪತ್ತಾಗಲಿ, ಗೌರವ, ಖ್ಯಾತಿ, ಒಂದು ಯಶಸ್ಸು ಅಂತಕ್ಕಂಥದ್ದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೀವು ಹೋದಂತಹ ವರ್ಷದಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ತಾವು ಏನೇನು ಕಳೆದುಕೊಂಡಿರ್ತೀರೋ ಆ ಎಲ್ಲ ಒಂದು ಅವಕಾಶಗಳಾಗಿರಬಹುದು, ಧನ ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ನೀವು ಕಳೆದುಕೊಂಡ್ರೂ ಕೂಡ ಈ ವರ್ಷದಲ್ಲಿ ಅದನ್ನು ಒಂದು ಮತ್ತೆ ಮರಳಿ ಪಡೆಯುವಂತಹ ಯೋಗವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಲಕ್ಷ್ಮೀದೇವಿ ಆಶೀರ್ವಾದ ನಮಗೆ ಬರೋದ್ರಿಂದ ಏನಾಗುತ್ತೆ ಅಂದರೆ ಕೆಲವರ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ದೂರ ಆಗ್ತವೆ. ಅವರಿಗೆ ತುಂಬ ಹಣಕಾಸಿನ ಸಮಸ್ಯೆಗಳಿದ್ದರೆ ಆ ಒಂದು ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ದೂರವಾಗಿ ಅವರ ಆರ್ಥಿಕ ಒಂದು ಜೀವನ ಅಂತಕ್ಕಂಥದ್ದು ಉತ್ತಮ ಮಟ್ಟಕ್ಕೆ ಬರುತ್ತೆ. ಮತ್ತು ನೀವು ತುಂಬ ದಿನಗಳಿಂದ ಕಾಯ್ಕೊಂಡಿರ್ತಕ್ಕಂಥ ಹಣಕಾಸಿನ ಸಂಬಂಧಪಟ್ಟಂತೆ ಎಲ್ಲ ಕಷ್ಟಗಳಿಗೆ ಫುಲ್ ಸ್ಟಾಪ್ ಇರುತ್ತೆ. ಈ 2026ರಲ್ಲಿ ಲಕ್ಷ್ಮೀದೇವಿ ಕೃಪೆ ಇರುವಂತಹ ರಾಶಿಗಳು ಎಷ್ಟಪ್ಪ ಅಂದರೆ 5 ರಾಶಿಗಳಾಗಿರ್ತವೆ. ಆ 5 ರಾಶಿಗಳು ಯಾವುದದು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊಟ್ಟ ಮೊದಲ ಒಂದು ಅದೃಷ್ಟದ ರಾಶಿ ಯಾವುದಪ್ಪ ಅಂದರೆ ವೃಷಭ ರಾಶಿ. ಈ ವೃಷಭ ರಾಶಿಗೆ ಈ 2025ರ ವರ್ಷದಲ್ಲಿ ಕೂಡ ಅದೃಷ್ಟ ಒಂದು ಹೊಲಿದಿತ್ತು. ಅದೇ ರೀತಿ ಈ ಒಂದು ಅದೃಷ್ಟ 2026ನೇ ವರ್ಷಕ್ಕೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ. ಯಾಕೆಂದರೆ ಈ ಒಂದು ವೃಷಭ ರಾಶಿಗೆ ಅಧಿಪತಿ ಶುಕ್ರನಾಗಿರ್ತಾನೆ. ಈ ಶುಕ್ರ ಗ್ರಹದ ಕೃಪೆ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಆರ್ಥಿಕ ಒಂದು ಸ್ಥಿತಿ ಅಂತಕ್ಕಂಥದ್ದು ಉತ್ತಮವಾಗುತ್ತೆ. ಅಂದರೆ ಅವರಿಗಿರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆಗಳು ಈ 2026ರಲ್ಲಿ ಹೆಚ್ಚಾಗಿರುತ್ತೆ. ಏನಪ್ಪ ಕೆಲವೊಂದು ರಾಶಿಗಳು ಹೇಳ್ತಾರೆ ಈ 2025 ತುಂಬ ಅದೃಷ್ಟದ ವರ್ಷ ಆಗಿತ್ತು, ಬಟ್ ನಮಗೇನು ಅದೃಷ್ಟನೇ ಬರಲಿಲ್ಲ ಅಂತ ನೀವು ಹೇಳೋದಾದರೆ ಇದು ಕೇವಲ ಗೋಚಾರ ಫಲವಾಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ನೀವು ಪರಿಶೀಲನೆ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಈಗ ನಡೆಯುವಂತಹ ದಶಾಭುಕ್ತಿಗಳೇನು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಸಿಗುತ್ತೆ. ಮತ್ತು ಈ 2026ರಲ್ಲಿ ಈ ವೃಷಭ ರಾಶಿಯವರಿಗೆ ಏನಪ್ಪ ಒಂದು ಒಳ್ಳೆಯ ಯೋಗ ಅಂತಂದರೆ ಅವರು ಪಡೆಯುವಂತಹ ಒಂದು ಉದ್ಯೋಗವಾಗಿರಬಹುದು, ವ್ಯಾಪಾರವಾಗಿರಬಹುದು,
ಉತ್ತಮ ರೀತಿಯಲ್ಲಿ ಇವರಿಗೆ ಆಗಿಬರುತ್ತೆ ಮತ್ತು ಉತ್ತಮ ಅವಕಾಶಗಳು ಇವ್ರನ್ನ ಹುಡ್ಕೊಳ್ತಾ ಬರುತ್ತೆ. ಅವು ನಾನು ಹೇಳಿರುವ ಹಾಗೆ ಉದ್ಯೋಗಾವಕಾಶಗಳಾಗಿರಬಹುದು, ಯಾವುದಾದ್ರೂ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಿರುವಂತಹ ಅವಕಾಶಗಳಾಗಿರ್ಬೋದು. ಈ ರೀತಿ ನಿಮ್ಮ ಒಂದು ಏನಾದ್ರು ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದಿದ್ದರೆ ಈ ವರ್ಷದಲ್ಲಿ ನಿಮಗೆ ಒಳ್ಳೆಯ ನೀವು ಅರಸುವಂತಹ ಜಾಬೇ ನಿಮಗೆ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಇವರು ಮಾಡುವಂಥ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೀತಾರೆ. ಅಂದರೆ ಇದಕ್ಕಿಂತ ಮುಂಚೆ ಲಾಭವನ್ನು ಪಡಿತಾ ಇದ್ದರು, ಬಟ್ ಇವಾಗ ಬರುವಂತಹ ಲಾಭ ಅಂತಕ್ಕಂಥದ್ದು ಅವರ ಊಹೆಗೆ ಮೀರಿದ್ದಾಗಿರುತ್ತೆ. ಅವರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಇಷ್ಟು ಲಾಭ ಬರುತ್ತೆ ಅಂತ. ಅಷ್ಟು ಲಾಭವನ್ನು ಪಡೆಯುವಲ್ಲಿ ಈ ವೃಷಭ ರಾಶಿಯವರು 2026ರಲ್ಲಿ ಅಷ್ಟು ಯಶಸ್ಸನ್ನು ಪಡೀತಾರೆ. ಮತ್ತು ಇನ್ನು ಈ ವರ್ಷದ ಮಧ್ಯದಲ್ಲಿ ಸ್ವಲ್ಪ ವೃಷಭ ರಾಶಿಯವರಿಗೆ ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಅನವಶ್ಯಕ ಖರ್ಚುಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ನಿಮಗೆ ಅವಶ್ಯಕ ಖರ್ಚುಗಳು ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಅನವಶ್ಯಕವಾಗಿ ಆಡಂಬರಕ್ಕೆ ಮತ್ತು ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ನೀವು ಖರ್ಚುಗಳನ್ನು ಮಾಡೋದು ಬೇಡ. ಯಾಕೆಂದರೆ ಈ ಅವಧಿಯಲ್ಲಿ ಎಷ್ಟು ನೀವು ಸೇವಿಂಗ್ಸ್ ಮಾಡ್ತೀರೋ ಅಷ್ಟು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಯೂಸ್ ಮಾಡ್ಕೊಳ್ಬೋದಾಗುತ್ತೆ. ಸ್ವಲ್ಪ ಖರ್ಚಿನ ಮೇಲೆ ಆದಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಆದರೆ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಇಲ್ಲಿ ನಿಮಗೆ ಎಲ್ಲ ಗ್ರಹಗಳು ಕೂಡ ಅನುಕೂಲಕರವಾಗಿರೋದ್ರಿಂದ ನೀವು ಮಾಡುವಂತಹ ಎಷ್ಟೇ ಖರ್ಚಾದರೂ ಕೂಡ ಅದರ ದುಪ್ಪಟ್ಟು ಆದಾಯ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಏನು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಎರಡನೆಯ ಅದೃಷ್ಟದ ರಾಶಿ ಈ 2026ನೇ ಇಸ್ವಿನಲ್ಲಿ ಯಾವುದಪ್ಪ ಅಂತ ನಾವು ನೋಡೋದಾದರೆ ಅದು ಸಿಂಹರಾಶಿಯಾಗಿರುತ್ತೆ. ಈ ಸಿಂಹರಾಶಿಗೆ ಅಧಿಪತಿ ಬಂದು ರವಿಯಾಗಿರ್ತಾರೆ, ಸೂರ್ಯನಾಗಿರ್ತಾರೆ. ಸೊ ಈ 2026ರಲ್ಲಿ ಇವು ಒಂದು ಸಿಂಹರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಗುರು ಮತ್ತು ಸೂರ್ಯಗ್ರಹಣ ಇಬ್ಬರೂ ಕೂಡ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದ್ದಾರೆ. ಸೊ ಇದರಿಂದ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಒಂದು ಒಳ್ಳೆಯ ಗೋಲ್ಡನ್ ಟೈಮ್ ಅಂತಕ್ಕಂಥದ್ದು 2026ರಿಂದ ಅವರಿಗೆ ಶುರುವಾಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಒಂದು ಸಂಪೂರ್ಣವಾದಂತಹ ಕೃಪೆ ಮತ್ತು ಅವರ ಸಂಪೂರ್ಣ ಆಶೀರ್ವಾದ ಈ ರಾಶಿಯವರ ಮೇಲೆ ಇರುತ್ತೆ. ಮೊದಲನೇದಾಗಿ ಇವರು ಮಾಡುವಂತಹ ಯಾವುದೇ ಕೆಲಸವಾದರೂ ಕೂಡ ದಿಗ್ವಿಜಯವನ್ನು ಸಾಧಿಸ್ತಾರೆ ಮತ್ತು ಇವರಲ್ಲಿ ಒಂದು ನಾಯಕತ್ವದ ಗುಣವನ್ನು ನಾವು ಕಾಣ್ಬೋದಾಗುತ್ತೆ. ಸಿಂಹರಾಶಿಯವರು ಅಂದರೆ ಒಂದು ಲೀಡರ್ಸ್ ಅಂತ ಹೇಳ್ಬೋದು. ಒಂದು ಕುಟುಂಬವನ್ನು ಸಂಭಾಳಿಸೋದಾಗಿರ್ಬೋದು ಅಥವಾ ಒಂದು ರಾಜಕೀಯದಲ್ಲಾಗಲಿ ಅವರು ಎಲ್ಲ ಒಂದು ಜನರ ನಾಯಕನಾಗಿ ಕೆಲಸ ಮಾಡುವಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಸಿಂಹರಾಶಿಯವರಿಗೆ 2026 ಅಂತಕ್ಕಂಥದ್ದು ಒಂದು ಅದೃಷ್ಟದ ಯೋಗವನ್ನು ತರ್ತಾ ಇದೆ. ಇವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಾಗಿ ಒಂದು ಅದೃಷ್ಟದ ಯೋಗ. ಅವರು ಯಾವ ಒಂದು ವಸ್ತುವನ್ನು ಬಯಸ್ತಾರೋ ಆ ವಸ್ತು ಅವ್ರಿಗೆ ಕೈಗೆ ಸಿಗುತ್ತೆ. ಅವರು ಏನನ್ನು ಪಡಿಬೇಕು ಅಂದ್ಕೊಳ್ತಾರೋ ಆ ಎಲ್ಲ ಒಂದು ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಶುಭ ಕಾಲ ಅಂತಕ್ಕಂತ ಹೇಳ್ಬೋದು. ಇನ್ನು ಮುಂದಿನ ಅದೃಷ್ಟದ ರಾಶಿ ಯಾವುದಪ್ಪ ಅಂದರೆ ಅದು ವೃಶ್ಚಿಕ ರಾಶಿಯಾಗಿರುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜನಾಗಿರ್ತಾನೆ, ಅಂದರೆ ಕೆಂಪು ಗ್ರಹವಾಗಿರುತ್ತೆ. ಈ 2025ರಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಉದ್ಯೋಗಗಳನ್ನು ಕಳ್ಕೊಂಡಿದ್ದೀರಾ, ಸಾಲಗಳನ್ನು ಮಾಡ್ಕೊಂಡಿದ್ದೀರಾ, ತುಂಬ ಕಷ್ಟಗಳನ್ನು ಅನುಭವಿಸಿರ್ತೀರಾ. ಈ ಎಲ್ಲ ಕಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋ ಥರ ಈ 2026ರ ವರ್ಷ ಅಂತಕ್ಕಂಥದ್ದು ಅದೃಷ್ಟವನ್ನು ಕೊಡ್ತಾ ಇದೆ ಈ ವೃಶ್ಚಿಕ ರಾಶಿಯವರಿಗೆ. ಮೊದಲನೇದಾಗಿ ನೀವು ಮಾಡಿರುವಂತಹ ಎಲ್ಲ ಸಾಲಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ಅಂದರೆ ತುಂಬ ನಿಮಗೆ ಒಂದು ಅವಶ್ಯಕತೆ ಇದ್ದಾಗ ಸಾಲಗಳನ್ನು ಮಾಡ್ಕೊಂಡಿರ್ತೀರಾ. ಆ ಸಾಲಗಳನ್ನು ತೀರಿಸೋದಕ್ಕಾಗಿರೋದಿಲ್ಲ ಕಳೆದ ವರ್ಷಗಳಲ್ಲಿ. ಆದರೆ ಈ 2026ನೇ ವರ್ಷದಲ್ಲಿ ನೀವು ಮಾಡಿರುವಂತಹ ಎಲ್ಲ ಸಾಲಗಳನ್ನು ಕ್ಲಿಯರ್ ಮಾಡ್ತೀರಾ. ಇದರಿಂದ ನೀವು ನಿಮ್ಮ ಒಂದು ಮೈಂಡ್ ಅಂತಕ್ಕಂಥದ್ದು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಯಾಕೆಂದರೆ ನಿಮ್ಮ ಒಂದು ಸಾಲದ ಹೊರೆ ಅಂತಕ್ಕಂಥದ್ದು ಇಳಿದೋಗಿರುತ್ತೆ. ನೆಕ್ಸ್ಟು ಇನ್ನು ಒಂದು ಒಳ್ಳೆಯ ಅದೃಷ್ಟದ ಏನಪ್ಪ ಅಂತಂದರೆ ಹೆಚ್ಚಿನ ಧನ ಸಂಪತ್ತು ದೊರೆಯುವಂತಹ ಯೋಗಗಳು ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಶನಿ ಮತ್ತು ಗುರುಗ್ರಹಗಳು ಎರಡೂ ಕೂಡ ಜೊತೆಯಾಗಿದ್ಬಿಟ್ಟು ವೃಶ್ಚಿಕ ರಾಶಿಯವರಿಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಕಂಡೀಷನನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಿಮಗೆ ಹೆಚ್ಚಿನ ಬಲಪಡಿಸುವಲ್ಲಿ ಈ ಎರಡೂ ಗ್ರಹಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಮಾಡುವಂತಹ ವ್ಯಾಪಾರಗಳಲ್ಲಿ ಒಂದು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಈ ವರ್ಷದಲ್ಲಿ. ಮತ್ತು ನೀವು ಏನಾದರೂ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನು ಏನಾದರೂ ಮಾಡೋದಾದರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಅದರಿಂದ ಹೆಚ್ಚಿನ ಲಾಭವನ್ನು ಕೂಡ ನೀವು ಪಡೆಯುತ್ತೀರಾ. ಮತ್ತು ವೃಶ್ಚಿಕ ರಾಶಿಯವರು ಈ 2026
2026ರಲ್ಲಿ ಏನಪ್ಪ ಅಂದರೆ ವಿದೇಶಗಳಿಂದ ಅಂದರೆ ಫಾರಿನ್ ಕಂಟ್ರೀಸಿಂದ ನಿಮಗೆ ಹಣ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪ್ಲ್ಯಾನ್ಗಳನ್ನು ಯೋಜನೆಗಳನ್ನು ನೀವು ಮಾಡುವಂತಹ ಯೋಗ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ನೀವು ಒಂದು ಮುಂಜಾಗ್ರತೆ ಕ್ರಮ ಏನಪ್ಪ ತಗೊಳ್ಬೇಕು ಅಂದರೆ ನೀವು ಮಾಡುವಂತಹ ಖರ್ಚುಗಳ ಮೇಲೆ ಗಮನ ಇರಲಿ. ಯಾಕೆಂದರೆ ಇಲ್ಲಿ ನೀವು ಮಾಡುವಂತಹ ಖರ್ಚು ಅಧಿಕವಾಗಿರುತ್ತೆ. ಅನಾವಶ್ಯಕ ಖರ್ಚುಗಳನ್ನು ಮಾಡೋಕ್ಕೆ ಹೋಗ್ತೀರಾ. ಅದರಿಂದ ಯಾವುದೇ ರೀತಿಯಂಥ ಅನಾವಶ್ಯಕ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಆದಷ್ಟು ನೀವು ಸೇವಿಂಗ್ಸ್ನ ಕಡೆಗೆ ಗಮನ ಕೊಡಿಸ್ಬೇಕಾಗುತ್ತೆ ಈ ಒಂದು 2026ನೇ ವರ್ಷದಲ್ಲಿ. ಹಾಗೆ ಈ 2026 ಅಂತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಒಂದು ದೊಡ್ಡ ರಿಲೀಫನ್ನು ಕೊಡ್ತಾ ಇದೆ, ಅದೃಷ್ಟವನ್ನು ಹೊತ್ತು ತರ್ತಾ ಇದೆ, ಅಧಿಕ ಧನಲಾಭವನ್ನು ತರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಅದೃಷ್ಟದ ರಾಶಿ ಯಾವುದಪ್ಪ ಅಂತ ನಾವು ನೋಡೋದಾದರೆ ಅದು ಧನಸ್ಸು ರಾಶಿಯಾಗಿರುತ್ತೆ. ಈ ಧನಸ್ಸು ರಾಶಿ 2026ರಲ್ಲಿ ಒಂದು ಲಕ್ಷ್ಮೀದೇವಿಯ ಆಶೀರ್ವಾದ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಈ ರಾಶಿಯವರಿಗೆ. ನೀವು ಯಾವುದೇ ಒಂದು ಕೆಲಸವನ್ನು ಅಪೂರ್ಣವಾಗಿ ನಿಲ್ಲಿಸಿದರೆ ಅಥವಾ ಏನೋ ಒಂದು ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿರ್ತೀರ, ಆ ಎಲ್ಲ ಕೆಲಸಗಳು ಕೂಡ ಈ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನುಗೊಳಿಸ್ತೀರಾ ಮತ್ತು ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ಅಂದರೆ ಹೆಚ್ಚಿನ ಧನಲಾಭ ಅಂತಕ್ಕಂಥದ್ದು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ನಮಗೆ. ಮತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಪೂರ್ಣ ಮಾಡುತ್ತೀರಾ. ಇದರಿಂದ ಧನಲಾಭ ಅಂತಕ್ಕಂಥದ್ದು ಹೆಚ್ಚಿನಾಗಿ ಕಾಣಿಸ್ತಾ ಇದೆ. ಮತ್ತು ನೀವು ಹೆಚ್ಚಿನ ಅವಕಾಶಗಳನ್ನು, ಅದು ಉದ್ಯೋಗಾವಕಾಶಗಳಾಗಿರಬಹುದು, ವಿದೇಶ ಅವಕಾಶಗಳಾಗಿರಬಹುದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಅವಕಾಶಗಳಾಗಿರ್ಬೋದು, ಮತ್ತು ಯಾರಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಅಂತಹ ನಿರುದ್ಯೋಗಿಗಳಿಗೆ ಒಳ್ಳೆಯ ಕಂಪನಿನಲ್ಲಿ ಒಳ್ಳೆಯ ಪ್ಯಾಕೇಜ್ ಬರುವಂತಹ ಒಂದು ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರಿಗೆ ಹೆಚ್ಚಿನ ಧನಲಾಭವನ್ನು, ಅಂದರೆ ಈ ವರ್ಷಕ್ಕಿಂತ ಮುಂಚೆ ಬರ್ತಾ ಇರಲಿಲ್ಲ ಅಂದರೆ ಬರ್ತಾ ಇತ್ತು, ಆದರೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ. ಮತ್ತು ನೀವು ಮಾಡುವಂತಹ ಒಂದು ಇನ್ವೆಸ್ಟ್ಮೆಂಟ್ಗೆ ಅದಕ್ಕೇನು ಕೂಡ ಹೆಚ್ಚಿನ ಲಾಭವನ್ನು ನೀವು ಈ ವರ್ಷದಲ್ಲಿ ಪಡಿತಾ ಇರ್ತೀರ. ಮತ್ತು ಕುಟುಂಬದಲ್ಲಿ ಒಂದು ಒಳ್ಳೆಯ ಒಂದು ಸಂತೋಷಕರವಾದಂತಹ ವಾತಾವರಣ ಹೊಂದಿರುತ್ತೆ 2026ರಲ್ಲಿ. ಯಾಕೆಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ನಿಮ್ಮ ಕುಟುಂಬವು ಚೆನ್ನಾಗಿದೆ, ಎಲ್ಲವೂ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಈ ಟೆನ್ಷನ್ಸ್ ಅಂತಕ್ಕಂಥದ್ದು ಇರೋದಿಲ್ಲ. ಈ ವರ್ಷ ನೀವು ಆಹ್ಲಾದಕರವಾಗಿ ಈ ಒಂದು ವರ್ಷವನ್ನು ನೀವು ಕಳಿತೀರಾ. ಇನ್ನೊಂದು ರಾಶಿ ಯಾವುದಪ್ಪ ಮುಖ್ಯವಾಗಿ ಅಂತ ನೋಡೋದಾದರೆ ಅದು ಮೀನರಾಶಿಯಾಗಿರುತ್ತದೆ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದ ಮೀನರಾಶಿ ಈ ಒಂದು ವರ್ಷದ ಅದೃಷ್ಟ ರಾಶಿಯಾಗಿರುತ್ತದೆ. ಅಂದರೆ ಇಲ್ಲಿ ನಿಮಗೆ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಈ ಒಂದು ಅವಧಿಯಲ್ಲಿ ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲೆ ಇದೆ. ಯಾಕೆಂದರೆ ಆಲ್ರೆಡಿ ನಿಮಗೆ ಶನಿ ಗ್ರಹದಿಂದ ಕೆಲವೊಂದು ಪ್ರತಿಕೂಲ ಒಂದು ಪರಿಣಾಮಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಶನಿ. ಆದರೆ ಗುರುಗ್ರಹದ ಒಳ್ಳೆಯ ಒಂದು ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಸಿಗೋದ್ರಿಂದ, ಶುಭ ದೃಷ್ಟಿ ನಿಮಗೆ ಸಿಗೋದ್ರಿಂದ ನಿಮ್ಮಲ್ಲಿ ಹೆಚ್ಚಿನ ಧನಲಾಭವನ್ನು ನಿಮಗೆ ಕೊಡ್ತಾ ಇದ್ದಾರೆ ಈ ಗುರುಗ್ರಹ. ಮತ್ತು ನಿಮಗೆ ಹೆಚ್ಚಿನ ಧನಲಾಭದ ಜೊತೆಗೆ ಒಳ್ಳೆಯ ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಮೀನರಾಶಿಗೆ ಸಂಬಂಧಪಟ್ಟಂತಹ ಜನರು ಏನಾದರೂ ಸಾಲಗಳನ್ನು ಮಾಡಿ ತುಂಬ ಸಾಲಗಳನ್ನು ತೀರ್ಸೋಕ್ಕಾಗ್ತಾ ಇಲ್ಲ ಅಂತ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಆ ಸಾಲಗಳಿಂದ ಮುಕ್ತರಾಗಲು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೀವು ಆದಷ್ಟು ಹಣವನ್ನು ಉಳಿತಾಯವನ್ನು ಮಾಡುವಂತಹ ಒಂದು ಯೋಚನೆಗಳನ್ನು ಮತ್ತು ಯೋಜನೆಗಳನ್ನು ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಮತ್ತು ಹೂಡಿಕೆ ಮತ್ತು ಆಸ್ತಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮೀನರಾಶಿಯವರು ತುಂಬ ಒಂದು ಲಾಭವನ್ನು ಪಡಿತಾರೆ. ಅಂದರೆ ನಿಮ್ಮ ಆಸ್ತಿಗಳನ್ನು ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಹೆಚ್ಚಿನ ಒಂದು ಹಣಕ್ಕೆ ನಿಮ್ಮ ಆಸ್ತಿಗಳನ್ನು ಮಾರಾಟ ಮಾಡೋದಾಗಿರ್ಬೋದು. ಇದರಿಂದ ನಿಮಗೇನಾಗುತ್ತೆ ಅಂದರೆ ಹೆಚ್ಚಿನ ಹಣದ ಹರಿವು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತು ಯಾವುದೋ ಒಂದು ಹಠಾತ್ ಒಂದು ಆಕಸ್ಮಿಕ ಲಾಭ ಅಂತಾರಲ್ವ, ಆಕಸ್ಮಿಕ ಧನಲಾಭ ಅಂತಕ್ಕಂಥದ್ದು 2026ರಲ್ಲಿ ಮೀನರಾಶಿಯವರಿಗೆ ಇದೆ. ಯಾಕೆಂದರೆ ಇಲ್ಲಿ ನಿಮಗೆ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ಇರೋದ್ರಿಂದ ಆಕಸ್ಮಿಕ ಧನಲಾಭಗಳು, ಹೆಚ್ಚಿನ ಲಾಭಗಳನ್ನು ದೊರೀತಾ ಇದೆ. ಹೆಚ್ಚಿನ ಒಂದು ಹಣಕಾಸಿನ ಒಂದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೇ ಇರೋ ರೀತಿಯಲ್ಲಿ ನಿಮಗೆ ಈ ವರ್ಷ ಇರುತ್ತೆ. ಒಟ್ಟಾಗಿ ನಾವು ನೋಡೋದಾದರೆ ಈ 2025ರಲ್ಲಿ ಈ ಇಷ್ಟು ರಾಶಿಗಳು ನಾನು ಹೇಳಿರುವ ಹಾಗೆ
ನಿಮಗೆ ವೃಷಭ ರಾಶಿ ಆಗಿರಬಹುದು, ಸಿಂಹರಾಶಿ ಆಗಿರಬಹುದು, ವೃಶ್ಚಿಕ ರಾಶಿ ಆಗಿರ್ಬೋದು, ಧನಸ್ಸು ಆಗಿರ್ಬೋದು ಅಥವಾ ಮೀನರಾಶಿ ಆಗಿರ್ಬೋದು. ಇಷ್ಟೂ ರಾಶಿಗಳು ಕೂಡ ನೀವು ಒಂದು 2026ರ ಅದೃಷ್ಟದ ರಾಶಿಗಳು ಅಂತ ನಾವು ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ರಾಶಿಗಳ ಮೇಲೆ ಆ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ, ಆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ರಾಶಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.